ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಕ್ಲೋಸ್ ಆಗಿರೋ ರೀತಿ ಇಲ್ಲಿ ರಾಯ್ ವಿಡಿಯೋ ಮಾಡ್ತದೆ. ಅಲ್ಲಿಗೆ ಅನಿತಾ ಮತ್ತು ರಾಘು ಮನೆ ಇಡೀ ಫ್ಯಾಮಿಲಿ ಎಂಟ್ರಿ ಕೊಡ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ? ಜೊತೆಗೆ ಇಲ್ಲಿ ಅನಿತಾ ಕೆಂಡ ಆಗಿದ್ದೆ ರಾಘು ಎಲ್ಲರ ಕೈಗೆ ಸಿಕ್ಬಿಟ್ಟಿದ್ದಾರೆ. ಇಲ್ಲಿ ಝಾನ್ಸಿ ತೋಡಿದ ಹಳಕ್ಕೆ ರಾಘು ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಇಲ್ಲಿ ರಾಘು ಕೀಳ್ಕತ್ತಮ್ಮ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ಮನೇಲಿ ಯಾರು ಇಲ್ದಿರೋ ಟೈಮಲ್ಲಿ ಇಲ್ಲಿ ರಾಘು ಜೊತೆ ಕ್ಲೋಸ್ ಆಗಬೇಕು ಅಂತ ಯೋಚನೆ ಮಾಡಿ ರಾಘು ಮನಸ್ಸನ್ನು ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೆ ರಾಯ್ಗೆ ಕಾಲ್ ಮಾಡ್ತಾರೆ. ರಾಯ್ಗೆ ಕಾಲ್ ಮಾಡ್ತಿದ್ದಾಗೆ ನೀನು ಈಗಲೇ ಮನೆಗೆ ಬಂದು ನಾನು ಏನು ಹೇಳ್ತೀನೋ ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ರಾಯ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ರಾಘು ಮತ್ತು ಝಾನ್ಸಿ ಮುಂದೆ ಹತ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಏನಾಯಿತು ಏನು ಅಂತ ಹೇಳಿ ಇಲ್ಲಿ ಝಾನ್ಸಿ ಗಾಬರಿ ಆದಾಗೆ ನಟನೆ ಮಾಡ್ತಿದ್ದಾರೆ. ಬಿಕಾಸ್ ಈ ರೀತಿ ಮಾಡು ಅಂತ ಹೇಳ್ಕೊಟ್ಟಿರೋದೇ ಝಾನ್ಸಿ. ಆದರೆ ರಾಘುಗೆ ತುಂಬಾ ಶಾಕ್ ಆಗುತ್ತೆ. ಯಾಕೆ ರಾಯ್ ಏನಾಯಿತು, ಯಾಕೆ ಅಳ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಯಾಕೆ ಏನಾಯಿತು ಅಂದರೆ ನೀವು ಎಲ್ಲರೂ ಕೂಡ ಸಂಪತ್ ಕುಮಾರ್ ಸರ್ ಚೆನ್ನಾಗಿರಬೇಕು ಅಂತಲೇ ಆಸೆ ಪಡ್ತಿದ್ರೆ, ಆದರೆ ಏನು ಮಾಡೋದು ಈಗ ಸಂಪತ್ ಕುಮಾರ್ ಸರ್ಗೆ ನೀವು ಮತ್ತು ಝಾನ್ಸಿ ಮೇಡಮ್ ಇಬ್ಬರು ಕೂಡ ಚೆನ್ನಾಗಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಹಾಗಾಗಿ ಅವರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಇದೇ ರೀತಿ ಆದರೆ ಖಂಡಿತವಾಗ್ಲೂ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಖಂಡಿತ ಅವರು ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ ಅಂದಾಗ ಯಾರು ಹೇಳಿದ್ದು ಏನು ಅಂತ ಕೇಳ್ತಿದ್ದಾರೆ. ಹೇಗೆ ಗೊತ್ತಾಯಿತು ಏನು ಅಂತ ಗೊತ್ತಿಲ್ಲ, ಆದರೆ ಅವ್ರಿಗೆ ವಿಷಯ ಗೊತ್ತಾಗಿದೆ. ನಾನು ಎಷ್ಟೇ ಹೇಳಿದರೂ ಕೂಡ ಕನ್ವಿನ್ಸ್ ಆಗ್ತಿಲ್ಲ. ಅದಕ್ಕೆ ರಾಘು ಸರ್ ನೀವೇ ಏನಾದರೂ ಮಾಡಬೇಕು, ಸಂಪತ್ ಕುಮಾರ್ ಅವ್ರ ಸರ್ ಚೆನ್ನಾಗಿ ಆಗಬೇಕು ಮೊದಲಾಗೆ, ಅಂದರೆ ಅದಕ್ಕೆಲ್ಲ ನೀವೇ ಸರಿ ಮಾಡೋಕ್ಕೆ ಸಾಧ್ಯ, ನಿಮ್ಮಿಂದಾನೇ ಮಾತ್ರ ಇದೆಲ್ಲ ಕೂಡ ಸರಿ ಹೋಗೋದು ಅಂತ ಹೇಳಿ ರಾಯ್ ಹೇಳಿದಾಗ ನಾನೇನು ಮಾಡೋಕ್ಕಾಗತ್ತೆ ಅಂತ ರಾಘು ಹೇಳ್ತಿದ್ದಾರೆ. ಏನಿಲ್ಲ ಸರ್, ನೀವು ಮತ್ತು ಝಾನ್ಸಿ ಮೇಡಮ್ ಇಬ್ಬರು ಕೂಡ ಖುಷಿಯಾಗಿರೋ ರೀತಿ ಅವ್ರ ಮುಂದೆ ನಡ್ಕೊಂಡ್ಬಿಟ್ರೆ ಖಂಡಿತ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ನಾನು ಅವರನ್ನೇ ಇಲ್ಲಿಗೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ, ಆದರೆ ಅವ್ರು ಇಲ್ಲಿ ಬಂದರೆ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬೇಡ ಅಂತ ಹೇಳಿ ಯೋಚನೆ ಮಾಡಿ ನಿಮ್ಮ ಹತ್ರನೇ ಮಾತಾಡಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವಿಬ್ಬರು ಖುಷಿಯಾಗಿರೋ ಥರ ಇದ್ದರೆ ಅದನ್ನು ನಾನು ವಿಡಿಯೋ ಮಾಡ್ಕೊಂಡು ಹೋಗಿ ಸಂಪತ್ ಕುಮಾರ್ ಸರ್ಗೆ ತೋರಿಸ್ತೀನಿ. ಅದನ್ನು ನೋಡಿದ್ರೆ ಅವರ ಮನಸ್ಸು ನಿರಾಳ ಆಗುತ್ತೆ. ಖಂಡಿತ ಅವರು ಕೂಡ ಆರಾಮ ಆಗ್ತಾರೆ ಅಂತ ರಾಯ್ ಹೇಳ್ತಿದ್ದಾಗ ಈ ಕಡೆ ಝಾನ್ಸಿ ನಂದೇನು ಅಭ್ಯಂತರ ಇಲ್ಲ ಅಂತಾರೆ. ಬಟ್ ರಾಘು ಮಾತ್ರ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇದು ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ಇಲ್ಲ ನಾನು ಅಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ದಾಗೆ ಏನು ಸರ್ ನೀವು, ರಾಘು ಸರ್ ಯಾವಾಗಲೂ ಕೂಡ ಸಂಪತ್ ಕುಮಾರ್ ಸರ್ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಿದ್ರೆ, ಆದರೆ ಇವತ್ತು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರ. ಹಾಗಿದ್ರೆ ಅವ್ರು ಎಷ್ಟೆಲ್ಲ ಡೌನ್ ಟು ಅರ್ಥಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ಫುಟ್ಪಾತಲ್ಲಿ ಟೀ ಕುಡಿದ್ರು, ನೀವು ನನ್ನ ಅಳಿಯ ನನ್ನ ಮೊಮ್ಮಗಳ ಗಂಡ ಅಂತ ಹೇಳಿ ಎಷ್ಟೆಲ್ಲ ಪ್ರೀತಿ ಮಾಡಿದ್ರು, ಎಷ್ಟೆಲ್ಲ ಪ್ರೀತಿ ತೋರಿಸಿದ್ರು, ಅಂಥವ್ರಿಗೆ ನೀವು ಈ ರೀತಿ ಮಾಡ್ತೀರಾ? ಅಂಥವ್ರ ಆರೋಗ್ಯ ನಿಮಗೆ ಬೇಡವಾ? ಅವ್ರು ಚೆನ್ನಾಗಿರೋದು ನಿಮಗೆ ಬೇಡವಾ? ಸರಿ ಆಯಿತು ಬಿಡಿ, ಅವ್ರು ಮಾಡೋದಕ್ಕೆ ನೀವು ಕೊಡ್ತಿರೋ ಪ್ರತಿಫಲ ಇಷ್ಟೇ ಅಂತ ಅನ್ಕೋತೀನಿ. ಅವರು ಸತ್ತೋಗ್ಬಿಟ್ರೆ ಖಂಡಿತ ನಿಮಗೆ ಒಳ್ಳೇದಾಗೋದಿಲ್ಲ ಸರ್, ಅದಕ್ಕೆ ನೀವೇ ಕಾರಣ ಆಗಿರ್ತೀರಿ. ನಾನು ಹೋಗ್ತೀನಿ, ನೀವೇ ಕಾರಣ ಆಗ್ತೀರಾ ಅಂತ ಹೇಳಿ ಹತ್ಕೊಂಡು ಹೋಗಬೇಕಿದ್ರೆ ಸರಿ ಆಯಿತು, ನಾನು ನಾಟಕ ಮಾಡ್ತೀನಿ, ಆದರೆ ವಿಡಿಯೋ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ದಾರೆ. ಖಂಡಿತ ಸರ್, ಈ ವಿಡಿಯೋ ಯಾರಿಗೂ ಗೊತ್ತಾಗೋದಿಲ್ಲ, ಜಸ್ಟ್ ಇನ್ನು 3 ಜನಗಳ ನಡುವೆ ಮಾತ್ರ ಇರುತ್ತೆ. ಜಸ್ಟ್ ಇದನ್ನು ಸಂಪತ್ ಕುಮಾರ್ ಸರ್ಗೆ ಮಾತ್ರ ತೋರಿಸ್ತೀನಿ, ಯಾರಿಗೂ ಕೂಡ ತೋರಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು, ನಾನು ಎಲ್ಲೋ ಮೂಲೆ ನಿಂತ್ಕೊಂಡು ವಿಡಿಯೋ ಮಾಡ್ಕೋತೀನಿ, ನೀವು ಕ್ಲೋಸ್ ಆಗಿರೋ ಥರ ಇರಿ ಅಂತ ಹೇಳಿ ಹೇಳ್ತಿದ್ದಾಗೆ ಸರಿ ಅಂತ ಹೇಳಿ ಇಲ್ಲಿ ರಾಘು ಝಾನ್ಸಿ ಇಬ್ಬರು ಕೂಡ ನಾಟಕ ಮಾಡೋದಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾರೆ. ಅಲ್ಲಿ ರಾಯ್ ವಿಡಿಯೋ ಮಾಡ್ತಿದ್ದಾರೆ. ಈ ಕಡೆ ಅನಿತಾ ಮನೆಯಿಂದ ನಾನು ರಾಘು ಮನೆಗೆ ಹೋಗಿ ಝಾನ್ಸಿ ಮನೇಲಿದ್ದಾಳು ಇಲ್ವೋ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿರ್ತಾಳೆ. ಅನಿತಾ ಅವರ ತಾಯಿ ಅಣ್ಣ ಎಷ್ಟೇ ತಡೆದ್ರು ಕೂಡ ಇಲ್ಲಿ ಅನಿತಾ ನಾನು ಹೋಗಲೇಬೇಕು ನೋಡಲೇಬೇಕು ಅಂತ ಹಟ್ಟಕ್ಕೆ ಬಿದ್ದು ಬಂದಿರ್ತಾಳೆ. ಈ ಕಡೆ ರಾಯ್ ವಿಡಿಯೋ ಮಾಡ್ಕೋತಾ ಇದ್ರೆ ಅಲ್ಲಿ ಅನಿತಾ ಎಂಟ್ರಿ ಕೊಡ್ತಿದ್ದಾರೆ. ಈ ಕಡೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಯಿಂದ ಇರೋ ರೀತಿ ನಾಟಕ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಆಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅವರನ್ನು ನೋಡಿದ್ರೆ ನಿಜವಾಗ್ಲೂ ಅಂತಾನೆ ಅನ್ನಿಸ್ಬಿಡ್ಬೇಕು, ಅಷ್ಟರ ಮಟ್ಟಿಗೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ನಾಟಕ ಮಾಡ್ತಾರೆ. ಈ ಕಡೆ ಅನಿತಾ ಬರೋ ಟೈಮ್ಗೆ ಸರಿಯಾಗಿ ಇಲ್ಲಿ ಊಟ ಮಾಡಿ ಅಂತ ಹೇಳಿ ಝಾನ್ಸಿ ಅವ್ರಿಗೆ ರಾಘು ಹೇಳ್ತಿದ್ದಾಗ ಇಲ್ಲ ನಾನು ಊಟಕ್ಕೆ ಬರೋದಿಲ್ಲ, ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಬರಬೇಕಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಝಾನ್ಸಿ ಹೇಳೋದಕ್ಕೂ ಈ ಕಡೆ ರಾಘು ಹೌದಾ ನಾನೇ ಎತ್ಕೊಂಡು ಹೋಗ್ತೀನಿ ಅಂದಾಗ ಕುಸುಮರಿ ಮಾಡಿಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕೂ ರಾಘು ಕುಸುಮರಿ ಮಾಡಿ ಕರ್ಕೊಂಡು ಹೋಗಿ ಕೂರಿಸೋದಕ್ಕೂ ತಾನೇ ಹೇಳಿ ಊಟ ಮಾಡಿಸ್ತಿರೋದಕ್ಕೂ ಇಲ್ಲಿ ಅನಿತಾ ಬರೋದಕ್ಕೂ ಒಂದೇ ಆಗಿಬಿಡತ್ತೆ. ಇಲ್ಲಿ ರಾಯ್
ವಿಡಿಯೋ ಮಾಡ್ಕೋತಾನೆ ಇದ್ದಾರೆ. ಇಲ್ಲಿ ಅನಿತಾ ಬಂದು ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ. ಜೊತೆಗೆ ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ರಿಗೂ ಕೂಡ ಯಾವೊಂದು ಸುಳಿವು ಕೂಡ ಇಲ್ಲ ಅನಿತಾ ಬಂದಿದ್ದಾಳೆ ಅಂತಕ್ಕಂಥದ್ದು. ಜೊತೆಗೆ ಅತ್ತ ಕಡೆ ಸಂಪತ್ ಕುಮಾರ್ ಸರ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಅವ್ರ ಮನೇಲಿರ್ತಕ್ಕಂಥ ಅಡುಗೆ ಮಾಡೋರು ಯಾಕೆ ಸರ್ ಇಷ್ಟು ಖುಷಿಯಾಗಿದ್ದೀರಾ, ಯಾಕೆ ಏನಾಯಿತು ಅಂದಾಗ ಏನು ಖುಷಿಗೆ ಕಾರಣ ಬೇಕಾ, ನನ್ನ ಮೊಮ್ಮಗಳು ಆ ಮನೇಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾಳೆ, ಅದಕ್ಕಿಂತ ಖುಷಿ ಇನ್ನೇನು ಬೇಕು. ನನ್ನ ಮೊಮ್ಮಗಳು ಒಂದು ಹೆಣ್ಮಗಳಾಗಿ ಒಂದು ಮನೆಯನ್ನು ಹೇಗೆ ನಿಭಾಯಿಸಬೇಕು ಹಾಗೆ ನಿಭಾಯಿಸ್ತಾ ಅತ್ತೆ ನಾದ್ನಿಯರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಿದ್ದಾಳಲ್ವ. ಇಂಥದ್ದನ್ನಕ್ಕೆ ನಾನು ಕಾಯ್ತಾ ಇದ್ದಿದ್ದು. ನನ್ನ ಮೊಮ್ಮಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನಿಜವಾಗ್ಲೂ ನನಗೆ ಖುಷಿ ಕೊಡ್ತದೆ. ಇದಕ್ಕಿಂತ ಖುಷಿಯಾದ ವಿಷಯ ನನಗೇನೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ತುಂಬಾ ಖುಷಿಯಾಗಿದ್ದಾರೆ. ಆದರೆ ಇಲ್ಲೂ ಕೂಡ ರಾಘು ಮತ್ತು ಝಾನ್ಸಿ ಸಂಪತ್ ಕುಮಾರ್ ಸರ್ ಅವರ ಕಾರಣದಿಂದಾನೇ ಖುಷಿಯಾಗಿ ಇರೋ ರೀತಿ ನಾಟಕ ಮಾಡ್ತಿದ್ದಾರೆ. ಅಲ್ಲಿ ಝಾನ್ಸಿ ಊಟ ಬೇಡ ಬೇಡ ಅಂತ ಹೇಳೋದಕ್ಕೂ ಇಲ್ಲ, ನೀವು ಊಟ ಮಾಡಲೇಬೇಕು, ನೀವು ಊಟ ಮಾಡಿಲ್ಲ ಅಂದರೆ ನಾನು ಕೂಡ ಊಟ ಮಾಡೋದಿಲ್ಲ ಅಂತ ರಾಘು ಹೇಳ್ತಿದ್ದಾರೆ. ಈ ಕಡೆ ಝಾನ್ಸಿ ಸರಿ ಆಯಿತು, ಒಂದೇ ಒಂದು ತುತ್ತು ನೀವು ತಿನ್ನಬೇಕು ಅನ್ನೋ ಕಾರಣಕ್ಕೆ ತಿಂತಿದ್ದೀನಿ ಅಂತ ಹೇಳೋದಕ್ಕೂ, ಈ ಕಡೆ ಊಟ ಮಾಡಿಸೋದಕ್ಕೂ, ಈ ಕಡೆ ಅನಿತಾ ಅಂತೂ ಅದನ್ನು ನೋಡಿದ್ದೆ ನಿಂತಲ್ಲೇ ಖಂಡ ಕಾಡ್ತಿದ್ದಾಳೆ ನಿಜವಾಗ್ಲೂ. ಇತ್ತ ಕಡೆ ಅನಿತಾಗೆ ಏನಾಗ್ತಿದೆ ಅಂತ ಒಂದು ಕ್ಷಣಕ್ಕೆ ಗೊತ್ತಾಗೋದೇ ಇಲ್ಲ. ಅಲ್ಲಿ ಪಲ್ಲವಿ ಹೇಳೋದಕ್ಕೂ ಇಲ್ಲಿ ರಾಘು ನಡ್ಕೋತಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ. ಅತ್ತ ಕಡೆ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿ ಮನೇಲಿ ಏನಾಗ್ತಿರ್ಬೋದು ಅಂತ ಯೋಚನೆ ಮಾಡಿದೆ. ಈ ಕಡೆ ಅಜ್ಜಿ ಅಂತೂ ನಾವು ತಪ್ಪು ಮಾಡಿಬಿಟ್ವಿ, ಯಾರಾದರೂ ಬೆಂಕಿ ಮತ್ತು ಬೆಣ್ಣೆನ ಒಟ್ಟಿಗೆ ಇರಿಸ್ಬಿಟ್ಟು ಇಲ್ಲಿಗೆ ಬರ್ತಾರ, ನಮ್ಗೆ ಬುದ್ಧಿ ಬೇಡವಾ, ಅದರಲ್ಲೂ ಅವಳು ಎಂಥ ಪ್ರಳಯ ಅಂತಕ್ಕೆ ಏನು ಬೇಕಿದ್ರೂ ಮಾಡ್ತಾಳೆ, ರಾಘುನೇ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ, ಅಂಥವ್ರ ಜೊತೆ ರಾಘುನ ಬಿಟ್ಟು ಬಂದ್ವಲ್ವ, ನಾವು ಎಂಥ ದೊಡ್ಡ ಕೆಲಸ ಮಾಡಿದ್ದೀವಿ, ಮೊದಲು ಆದಷ್ಟು ಬೇಗ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ಎಲ್ಲ ಕೂಡ ತಲೆ ಕೆಳಗಡೆ ಆಗಿಬಿಡುತ್ತೆ. ಅವಳನ್ನು ಮನೆಯಿಂದ ಓಡಿಸೋದಲ್ಲ, ಅವಳು ಮನೆಯಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡ್ತಾಳೆ ಅಂತ ಹೇಳಿದೆ. ಮನೆಯವರೆಲ್ಲರೂ ಕೂಡ ಬರ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿ ಅನಿತಾ ಅಂತೂ ರೆಬಲ್ ಆಗಿದೆ, ಈ ಕಡೆ ಹೊರಡ್ತಿದ್ದಾಳೆ ಮನೆಯಿಂದ. ಅಷ್ಟರಲ್ಲಿ ಮನೆಯವ್ರು ಎಲ್ಲರೂ ಕೂಡ ಬರ್ತಿದ್ದಾಗೆ, ಏನು ಅನಿತಾ ನೀನು ಮನೆಗೆ ಬಂದಿದ್ದೆ ಅಂದಾಗ ಯಾಕೆ ಬರಬಾರ್ದಿತ್ತ, ಯಾಕೆ ನಿನ್ನ ನಾಟಕ ಹೊರಗಡೆ ಬಂತು ಅಂತ ಕೇಳ್ತಿದ್ರೆ, ಯಾಕೆ ಏನಾಯಿತು ಅಂತ ಕೇಳ್ತಿದ್ರೆ, ಝಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ, ಆದರೆ ಅವಳು ಮನೆಯಲ್ಲೇ ಇದ್ದಾಳೆ ಅಂದಾಗ ಅಯ್ಯೋ ಅವಳು ಮನೆ ಬಿಟ್ಟು ಹೋಗಿದ್ಲು, ನನ್ನ ಅಣ್ಣನೇ ಹೊರಗಡೆ ಹಾಕಿದ್ರು, ಆದರೆ ಮತ್ತೆ ನಾಟಕ ಮಾಡಿಕೊಂಡು ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರೆ, ಏನು ಡ್ರಾಮಾ ಮಾಡ್ತಿದ್ಯಾ, ರಾಘು ಮನೆಯಿಂದ ಆಚೆ ಹಾಕಿದ್ರ, ಯಾರು ನಂಬ್ತಾರೆ, ಅವನು ಮತ್ತು ಅವಳು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದನ್ನು ಈಗಲೇ ನನ್ನ ಕಣ್ಣಾರೆ ನಾನೇ ನೋಡ್ಕೊಂಡು ಬಂದಿದ್ದೀನಿ, ನೀವು ಕೂಡ ಒಳಗೆ ಹೋಗಿ ನೋಡಿ, ಇಂಥ ನಾಟಕ ಎಲ್ಲ ನನ್ನ ಹತ್ರ ಆಡಬೇಡ, ಈ ನಾಟಕ ಆಡೋ ಅವಶ್ಯಕತೆ ಏನಿತ್ತು, ಮತ್ತೆ ನನ್ನ ಕಣ್ಣಿಗೆ ಮಣ್ಣೆರ್ಚೋಕೆ ಸಾಧ್ಯ ಇಲ್ಲ ನೀವು ಅಂತ ಹೇಳಿ ಅನಿತಾ ಹೇಳ್ತಿದ್ದಾಗೆ ಏನಾಗಿರ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಮನೆ ಒಳಗಡೆ ನುಗ್ತಿದ್ದಾರೆ. ಆ ಕಡೆ ರಾಘು ಪಾನಿಪುರಿಗೆ ಹೋಗೋಣ ಬನ್ನಿ, ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಝಾನ್ಸಿ ಮೇಡಮ್ ಅಂತ ಹೇಳಿ ರೆಡಿಯಾಗಿ ಬರ್ತಿರ್ತಾರೆ. ಅಷ್ಟರಲ್ಲಿ ಮನೆಯವರು ಎಲ್ಲರೂ ಅನಿತಾ ಬಂದದ್ದೇ ಇಬ್ಬರು ಕೂಡ ಬೆಚ್ಚಿ ಬೀಳ್ತಿದ್ದಾರೆ. ಈ ಕಡೆ ರಾಘು ಶಾಕ್ ಆಗ್ತಿದ್ದಾರೆ, ಎಲ್ಗನ್ನ ಕರ್ಕೊಂಡು ಹೋಗ್ತಿದ್ಯಾ, ಎಲ್ಲಿಗೆ ಹೋಗಬೇಕು ಅಂತಿದ್ಯಾ, ಮನೆಯವ್ರು ಯಾರು ಇಲ್ಲದೆ ಇರುವುದನ್ನೇ ಯೋಚನೆ ಮಾಡಿ ಕರ್ಕೊಂಡು ಹೋಗ್ತಿದ್ಯಾ ಹೊರಗಡೆ ಅಂತ ಕೇಳ್ತಿದ್ರೆ, ಹಾಗಲ್ಲ ಅನಿತಾ, ಹಾಗಲ್ಲ ಪಲ್ಲವಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಅನಿತಾ ಮಾತ್ರ ನಾನೇ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದೇನೆ, ಇಬ್ಬರು ಕೂಡ ನೀವು ಇಲ್ದಿರೋ ಟೈಮಲ್ಲಿ ಲವಿ ಆಡ್ತಿದ್ದಾರೆ, ಇವರಿಬ್ಬರು ಕೂಡ ಚೆನ್ನಾಗೇ ಇದ್ದಾರೆ, ಬಟ್ ಎಲ್ಲರೂ ಮುಂದೆ ನಾಟಕ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ರಾಘು ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಪ್ಲಾನ್ ವರ್ಕ್ ಆಗಿದೆ ಝಾನ್ಸಿದು. ಆಗಿದ್ರೆ ಮುಂದೆ